ನಮಸ್ಕಾರ. ದೇವರ ರಹಸ್ಯ ಮತ್ತು ಜ್ಯೋತಿಷ್ಯದ ರಹಸ್ಯ. ಪುಣ್ಯವಂತರು ಮಾತ್ರ ಈ ವಿಡಿಯೋ ನೋಡಲಿಕ್ಕೆ ಸಾಧ್ಯ, ಬುದ್ಧಿವಂತರು ಮಾತ್ರ ಈ ವಿಡಿಯೋ ನೋಡಲಿಕ್ಕೆ ಸಾಧ್ಯ. ಏನು ದೇವರ ರಹಸ್ಯ, ಜ್ಯೋತಿಷ್ಯದ ರಹಸ್ಯ ಏನು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಜ್ಯೋತಿಷ್ಯದ ರಹಸ್ಯ ಏನು ಅಂದರೆ, ಈಗ ಒಂದು ಕುಂಡಲಿ ಇರುತ್ತೆ. ಕುಂಡಲಿ ಒಳಗಡೆ ಗ್ರಹಗಳು ಪ್ಲೇಸ್ಮೆಂಟ್ ಕುಂತಿರ್ತವೆ. ಒಬ್ಬ ಮನುಷ್ಯಂದು ಒಂದು ರಾಶಿ, ಒಂದು ನಕ್ಷತ್ರ, ಒಂದು ಲಗ್ನದಲ್ಲಿ ಇರುತ್ತಾನೆ, ಒಂದು ಪಾದ ಇರುತ್ತೆ. ಅರ್ಥ ಆಯ್ತಾ? ಇಂಥ ಯೋಗ ಕಾರಣ ಅವೆಲ್ಲ ಇರುತ್ತೆ. ಗ್ರಹಗಳು ಪ್ಲೇಸ್ಮೆಂಟು ಜಾತಕದಲ್ಲಿ ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ. ಈಗ ದುಸ್ಥಾನಗಳು ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ದುಸ್ಥಾನಗಳು ಮನೆಯಲ್ಲಿ ಕುಂತಿದ್ವ, ಅಥವಾ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ 5ನೇ ಮನೆಯಲ್ಲಿ ಕುಂತಿದೆಯೋ, ಅಥವಾ ಲಗ್ನದಲ್ಲೇ ಕುಂತಿದೆಯೋ, ಆ ಗ್ರಹಗಳು ಅನುಸಾರವಾಗಿ ನಮಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಫಲ ಕೊಡ್ತಾ ಹೋಗುತ್ತೆ. ಈ ಮನೆಗಳಲ್ಲಿ, ಇಂಥ ದುಸ್ಥಾನಗಳ ಮನೆಯಲ್ಲಿ ಕೂತ್ಕೊಂಡಾಗ ಮನುಷ್ಯನಿಗೆ ಸರ್ವೇ ಸಾಮಾನ್ಯ ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ ಸಮಸ್ಯೆಗಳು, ಕೊಟ್ಟಿರೋ ಹಣ ವಾಪಸ್ ಬರ್ದಲೇ ಇರೋದು, ಈ ಮದುವೆ ವಿಚಾರದಲ್ಲಿ ಅಡ್ಡಿ ಆತಂಕಗಳು, ಉದ್ಯೋಗದ ವಿಚಾರದಲ್ಲಿ ಅಡ್ಡಿ ಆತಂಕಗಳು, ಸಸ್ಪೆಂಡ್ ಆಗೋದು, ಕೆಲಸ ಸಿಗದಲೇ ಇರೋದು, ವ್ಯಾಪಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಬಟ್ಟೆ ಲಾಸ್ ಮಾಡ್ಕೊಳ್ಳೋದು, ಮತ್ತು ಹೊಟ್ಟೆ ಕೆಚ್ಚಿನ ಬುದ್ಧಿ ಬರೋದು, ಸಿಟ್ಟು, ಕೋಪ, ಹಠ, ಅಹಂಕಾರ, ನಾನು ಮಾಡಿದ್ದೇ ರೈಟು, ನಾನು ಹೇಳಿದ್ದೇ ರೈಟು, ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಡೈವರ್ಸು, ಇವೆಲ್ಲ ರಿಲೇಟೆಡ್ಸ್ ಅಂತ ಮನೆಗಳವು. ಆ ಒಂದು ರಿಲೇಟೆಡ್ಸ್ ಮನೆಗಳು, ಆ ಮನೆಗಳೆಲ್ಲ ಆಪ್ರೇಟ್ ಆದಾಗ ದಶಾಭುಕ್ತಿಗಳಲ್ಲಿ ಅಲ್ಲಿ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡು ಬಂದಾಗ ಇದನ್ನು ಹೋಗ್ಲಾಡಿಸ್ಬೋದು. ಮನುಷ್ಯನೇ ಹೋಗ್ಲಾಡಿಸ್ಬೋದು. ಒಂದು ಮನುಷ್ಯನಿಗೆ ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು, ಆಸೆಗಳು ದುರಾಸೆಗಳನ್ನ ಕಡಿಮೆ ಮಾಡ್ಕೊಬೇಕು, ಮತ್ತು ಪೇಷನ್ಸಿಂದ ಇರಬೇಕು. ತಾಳ್ಮೆ, ಪೇಷನ್ಸ್ ಮೇಕ್ಸ್ ಎವ್ರಿಥಿಂಗ್. ತಾಳ್ಮೆ ಭಾಳ ಮುಖ್ಯ. ಇಲ್ಲಿ ಕಂಟ್ರೋಲ್ ತಪ್ಪಿದಾಗ ಭಾಳ ಕಷ್ಟ ಆಗುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಮನುಷ್ಯನಿಗೆ ದುಡ್ಡು ಬೇಕು. ನೋಡಿ, ಯಾವಾಗ ಈ ಜೇಬ್ನಲ್ಲಿ, ಪರ್ಸ್ನಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಮನೆಯಲ್ಲಿ, ಗಲ್ಲಾಪೆಟ್ಟಿಗೆಯಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ ದುಡ್ಡು ಖಾಲಿ ಆಯಿತೋ ಶುರುವಾಗ್ತವೆ ಜಗಳ, ಕಿತ್ತಾಟ, ಮನಸ್ತಾಪ, ಭಿನ್ನಾಭಿಪ್ರಾಯ, ಇವೆಲ್ಲ. ನೋಡಿ, ಅದಕ್ಕೆ ಕಲಿಯುಗದಲ್ಲಿ ಈ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಇವೆರಡು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಜೀವನ ಪೂರ್ತಿ ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಇವೆರಡು ಭಾಳ ಮುಖ್ಯ. ಇವೆರಡಿದ್ರೇ ಮನೆಯಲ್ಲಿ ಬೆಲೆ, ಗೌರವ, ಸ್ಥಾನಮಾನ ಕೊಡಲಿಕ್ಕೆ ಸಾಧ್ಯ. ಮತ್ತು ಸಂಸ್ಕಾರಗಳು ಇಟ್ಕೊಬೇಕು. ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ಸಂಸ್ಕಾರಗಳು. ನಾವು ಅದನ್ನು ಡಿಫಾಲ್ಟಾಗೆ ಯಾರೂ ಕಲಿಸಲ್ಲ, ಅದನ್ನು ನಾವು ಕಲಿತಾ ಹೋಗಬೇಕು. ಒಂದು ಇವೆಲ್ಲ ಇದ್ದಾಗ ಮನುಷ್ಯನಿಗೆ ಈ ಸಮಸ್ಯೆಗಳು, ಆಸೆ, ದುರಾಸೆ, ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ಕೊಲೀಗ್ಸು ಹೆಂಗೆಂಗೋ ಇದ್ದಾರೆ, ಹೆಂಗೆಂಗೋ ಆದರೂ ನಾವಿನ್ನೂ ಹಿಂಗೇ ಇದ್ದೀವಿ ಅಂತ ಈ ಹೊಟ್ಟೆ ಕಿಚ್ಚು, ಅಸೂಯೆ ಬುದ್ಧಿಗಳು ಇವೆಲ್ಲ ಬಂದ್ಬಿಡುತ್ತೆ. ಬಂದಾಗ ಮನುಷ್ಯನಿಗೆ ಸಹಜವಾಗಿ ಆ ನೋವಿನಿಂದ ಬೇಕಾದರೂ ಮಾತಾಡ್ತೀವಿ ನಾವು. ಆ ದೇವರಿಲ್ಲ ಬಿಡು, ಯಾವ ಜ್ಯೋತಿಷ್ಯ ಇಲ್ಲ ಬಿಡು, ಎಲ್ಲ ಸುಳ್ಳು, ಯಾವ ದೇವರಿಲ್ಲ, ಯಾತಿಲ್ಲ, ನಾವು ಪೂಜೆ ಪುನಸ್ಕಾರ, ಹೋಮ, ಯಾಗ, ಯಜ್ಞ, ಉರುಳು ಸೇವೆ ಎಲ್ಲ ಮಾಡಿ ಬಂದ್ವಿ, ಯಾತದು ನಮಗೆ ಆಗಲಿಲ್ಲ ಅಂತ ಬೇಕಂತಿರ್ತಾರೆ. ಸತ್ಯ, ಕರೆಕ್ಟ್ ಅದು. ಅದೇ ಒಳ್ಳೆ ಸ್ಥಾನದಲ್ಲಿ ಗ್ರಹಗಳು ಕೂತ್ಕೊಂಡಾಗ 2ನೇ ಮನೆ ಕುಟುಂಬ ಸ್ಥಾನ ಅಂತೀವಿ, ಧನಸ್ಥಾನ ಅಂತ, ವಾಕ್ಸ್ಥಾನ ಅಂತೀವಿ, ಮಾತಿನ ಮನೆ 2ನೇ ಮನೆ, ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ, ದುಡ್ಡಿನ ಮನೆ ಅಂತೀವಿ. ಈ 6ನೇ ಮನೆ ಕೂತ್ಕೊಂಡಾಗ ವೃತ್ತಿ ಸ್ಥಾನಗಳು ಅಂತೀವಿ. ಇನ್ನು 7ನೇ ಮನೆ ವ್ಯಾಪಾರ ಸ್ಥಾನ, ಪತಿಪತ್ನಿ ಸ್ಥಾನ ಅಂತೀವಿ. 10ನೇ ಮನೆ ಕರ್ಮ, ಉದ್ಯೋಗ ಸ್ಥಾನ, ಹೆಸರು, ಕೀರ್ತಿ, ನೇಮ್ ಆ್ಯಂಡ್ ಫೇಮ್ ಕೊಡೋ ಮನೆ. 11ನೇ ಮನೆ ಲಾಭಸ್ಥಾನ. ಈ ಮನೆಯ ರಿಲೇಟೆಡ್ಸ್ಗಳಲ್ಲಿ ಕೂತ್ಕೊಂಡಾಗ ಒಳ್ಳೆ ಫಲ ಕೊಟ್ಟೇ ಕೊಡುತ್ತೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ. ಬಟ್ಟು ಗುಡ್ಡು ಟೈಮು, ಬ್ಯಾಡ್ ಟೈಮ್ ಅಂತಿರುತ್ತೆ. ಗುಡ್ಡು ಟೈಮು ಇದೆ ಅಂತಂದ್ಬಿಟ್ಟು ಹೇಗಂದ್ರಂಗೆ ಹೋಗ್ಬಿಟ್ರೆ ಆಗಲ್ಲ.
ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನೂ ಎಫರ್ಟ್ ಜಾಸ್ತಿ ಆಗ್ತಾಗ ಹೆಚ್ಚಿನ ಫಲ ಬರುತ್ತೆ. ಈ ಬ್ಯಾಡ್ ಟೈಮುಗಳು ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಮನುಷ್ಯ ಎಕ್ಸಲೆಂಟಾಗಿರುತ್ತಾನೆ. ಇಷ್ಟೇ ಜ್ಯೋತಿಷ್ಯ ಅಂದರೆ ಈ ರೀತಿ ಇರುತ್ತೆ. ಜ್ಯೋತಿಷ್ಯದ ರಹಸ್ಯ. ಇನ್ನು ದೇವರ ರಹಸ್ಯ, ಇದಕ್ಕೇನು ಮಾಡ್ಕೊಬೇಕು ಅನ್ನೋ ಒಂದು ಪ್ರಶ್ನೆ. ಆಯಿತು, ಮನುಷ್ಯನಿಗೆ ಸಮಸ್ಯೆ ಬಂದುಬಿಟ್ಟಿದೆ. ಈ ಮದುವೆ ಆಗ್ತಿಲ್ಲ, ಉದ್ಯೋಗ ಸಿಗ್ತಿಲ್ಲ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ವಿಪರೀತ ಸಾಲಬಾಧೆಗಳಾಗಿದೆ, ವಿಪರೀತ ಹಣಕಾಸಿನ ಸಮಸ್ಯೆ, ಎಲ್ಲೋದ್ರೂ ಕೆಲಸ ಸಿಗ್ತಿಲ್ಲ, ಮದುವೆ ಆಗ್ತಿಲ್ಲ, ವಿಪರೀತ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ. ಇನ್ನು ಮಾಟ ಮಂತ್ರ, ಆತ್ಮದ ಕಾಟ, ಮಾಟ ಮಂತ್ರ, ವಾಮಾಚಾರ, ಭೂತ ಪ್ರೇತದ ಕಾಟ, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇದ್ದಾಗ, ಮಕ್ಕಳು ಓದ್ತಾ ಇಲ್ಲ ಸರಿಯಾಗಿ, ಹೇಳಿದ ಮಾತು ಕೇಳಲ್ಲ, ಈ ಒಂದು ಇದ್ದಾಗ ದೇವರ ರಹಸ್ಯ ಏನು ಗೊತ್ತಾ? ವೆರಿ ಸಿಂಪಲ್. ಭಗವಂತ ಕೇಳೋದು ಒಂದೇ ನಮಗೆ, ಮಂತ್ರಗಳು ಹೇಳ್ಕೊಳ್ಳಿ ಅಂತ. ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ನೋಡಿ, ಎಸ್ಪೆಷಲಿ ಈ ಷಡಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಮತ್ತು ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ, ಒಂದೊಂದು ಮಂತ್ರ 50 ಲಕ್ಷ ಪಠಣೆ ಮಾಡಿ. ಒಂದೇ ದಿನಕ್ಕಲ್ಲ, ವರ್ಷಗಟ್ಟಲೆ ಟೈಮ್ ತೊಗೊಳ್ಳಿ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ಟೈಮ್ಗಳು ತಗೊಳ್ಳಿ. ಅನ್ಲಿಮಿಟೆಡ್ ಪಠಣೆ ಮಾಡಿ. ಇದಕ್ಕೇನು ಟೈಮಿಂಗ್ಸ್ ಇಲ್ಲ. ಸ್ನಾನ ಮಾಡಬೇಕು ಅಂತೇನಿಲ್ಲ, ಕೈ ಕಾಲು ಮುಖ ತೊಳಿಬೇಕಂತೇನಿಲ್ಲ. ಮೌತ್ ವಾಶ್ ಮಾಡ್ಕೊಂಡು ಕುಂತಿರೋ ಜಾಗದಲ್ಲಿ, ನಿಂತಿರೋ ಜಾಗದಲ್ಲಿ, ಓಡಾಡ್ತಿರೋ ಜಾಗದಲ್ಲಿ, ಮಲಗಿರೋ ಜಾಗದಲ್ಲಿ, ನೀವು ಕೆಲಸ ಮಾಡೋ ಜಾಗದಲ್ಲಿ ಅನ್ಲಿಮಿಟೆಡ್ ಪಠಣೆ ಮಾಡಿ. ಕಾಪಾಡ್ತಾನೆ ಭಗವಂತ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಹೈಪ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.